ಸುಮಾರು ಸಮಸ್ಯೆಗಳ ಸಲುವಾಗಿ ಇವತ್ತೊಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಮ್ಮ ಎಲ್ಲ ಚಾಲಕರ ಸಮ್ಮುಖದಲ್ಲಿ ನಮ್ಮ ಪದಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಈ ಒಂದು ರಾಜ್ಯ ಸರ್ಕಾರದ ಏನೊಂದು ಕಾನೂನುಗಳು ತಗೊಂಡು ಎಲ್ಲ ರೀತಿಯಿಂದ ಚಾಲಕರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅದರ ಸಲುವಾಗಿ 5ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಚಾಲಕರ 500 ಇಲ್ಲ 600 ಜನ ಚಾಲಕರು ಸೇರಿಸಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ಇವತ್ತಿನ ದಿನದಲ್ಲಿ ನಾವೊಂದು ಪತ್ರಿಕಾ ಮಾಧ್ಯಮದ ಮಿತ್ರರ ಜೊತೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ನಾವೆಲ್ಲ ಚಾಲಕರ ಸಲುವಾಗಿ ಇಲ್ಲಿಗೆ ಬಂದಿರೋದು. ದಯಮಾಡಿ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಇವತ್ತೇನು ಒಂದು ಕರೆ ಮಾಡಿದ ತಕ್ಷಣ ತಾವೆಲ್ಲರೂ ಒಂದು ಸಹಕಾರ ಕೊಟ್ಟು ನಮ್ಮ ಒಂದು ಪತ್ರಿಕಾಗೋಷ್ಠಿಗೆ ತಾವು ಆಹ್ವಾನ ಪಟ್ಟಿದ್ದೀರಿ. ಸರ್, ನಮ್ಮ ಎಲ್ಲ ಚಾಲಕರದ್ದು ಬೇಡಿಕೆ ಸರ್, ಮೊದಲನೇದಾಗಿ ಡಿಗ್ರಿ ಕಾಲೇಜಿನಲ್ಲಿ ನಾವೊಂದು ಸ್ಟ್ಯಾಂಡ್ ಸುಮಾರು 16-17 ವರ್ಷದಿಂದ ನಾವು ಸ್ಟ್ಯಾಂಡಿಂಗ್ಗೋಸ್ಕರ ಮನವಿ ಮಾಡ್ಕೊಂತ ಬಂದರೂ ಕೂಡ ಯಾವುದೇ ರೀತಿಯಿಂದ ನಮಗೆ ಸ್ಟ್ಯಾಂಡ್ ಕೊಡ್ತಾ ಇಲ್ಲ. ಒಂದು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಯಾವುದೇ ಒಂದು ಚಾಲಕರಿಗೆ ಮಲದಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ನಮ್ಮ ಚಾಲಕರ ಮೇಲೆ. ಅದರ ಸಲುವಾಗಿ ಒಂದು ದೊಡ್ಡ ಮಟ್ಟದಲ್ಲಿ 4 ಬೇಡಿಕೆ ಇದಾವೆ ನಮ್ಮವು. ಮೊದಲನೇದಾಗಿ ಟ್ಯಾಕ್ಸಿ ಸ್ಟ್ಯಾಂಡು, ಎರಡನೇದಾಗಿ ಒಂದು ಬಡ ಚಾಲಕರ ಕುಟುಂಬಕ್ಕೆ ಒಂದು ಚಾಲಕರ ಭವನ ಮಾಡಿಕೊಡ್ಬೇಕಂತೇಳಿ ಬೇಡಿಕೆ ಇದೆ. ಎರಡನೇದಾಗಿ ಮತ್ತೆ ಚಾಲಕರ ಕಾಲೋನಿ ಅಂತೇಳಿ ಒಂದು ಬಡ ಚಾಲಕರನ್ನ ಗುರುತಿಸಿ ಅವರಿಗೆ ಒಂದು ಚಾಲಕರ ಕಾಲೋನಿ ಅಂತೇಳಿ 20-30 ಸೈಟ್ಗಳು ಖರೀದಿ ಮಾಡಿಕೊಂಡು ನಮ್ಮ ಎಲ್ಲ ಚಾಲಕರಿಗೆ ಒಂದು ಮನೆ ಕಟ್ಟಿಸ್ಕೊಡುವಂಥ ಕೆಲಸ ಈ ಸರ್ಕಾರ ಮಾಡ್ಬೇಕಂತೇಳಿ ಅದೊಂದು ಬೇಡಿಕೆ ಇದೆ. ಮತ್ತೆ 3ನೇ ಬೇಡಿಕೆ ಏನಪ್ಪ ಅಂದ್ರೆ ಕಾರ್ಮಿಕ ಇಲಾಖೆಯಿಂದ ಕೋವಿಡ್ಗಿಂತ ಮುಂಚೆ ಏನು ಬರ್ತಕ್ಕಂಥ ಸೌಲಭ್ಯಗಳು ಇತ್ತೀಚೆಗೆ ಎಲ್ಲ ಕೋವಿಡ್ ಬಂದೋದ ತಕ್ಷಣವೇ ಎಲ್ಲಷ್ಟು ಬ್ರೇಕಪ್ ಮಾಡಿಬಿಟ್ರು. ಯಾವುದೇ ಒಂದು ಚಾಲಕರಿಗೆ ಯಾವುದೇ ರೀತಿಯಿಂದ ಸೌಲಭ್ಯ ಕೊಡ್ತಾ ಇಲ್ಲ ಕಾರ್ಮಿಕ ಇಲಾಖೆಯಿಂದ. ಅದಕ್ಕೂ ಕೂಡ ಮನವಿನ ನಾವು ಕೇಳ್ತಾ ಇದ್ದೀವಿ. ಮತ್ತೆ 4ನೇ ಬೇಡಿಕೆ ಏನಪ್ಪ ಅಂದ್ರೆ ಮೊದಲಿನಿಂದ ಸುಮಾರು ವರ್ಷದಿಂದ ನಾವು ಹೋರಾಟ ಮಾಡ್ಕೊಂತ ಬಂದರೂ ಕೂಡ ಇಲ್ಲಿ ತನಕ ಆದರೂ ಟ್ಯಾಕ್ಸಿ ಸ್ಟ್ಯಾಂಡ್ ಗುರುತಿಸಿಲ್ಲ. ಅದು ಸ್ಥಳದಲ್ಲೇ ನಮ್ಗೆ ಏನೊಂದು DC ಮೇಡಮ್ ಅವರು ಬಂದು ನಮ್ಮ ಜಾಗದ ಲಿಖಿತ ರೂಪದಲ್ಲಿ ಅವರೊಂದು ಆದೇಶ ಮಾಡ್ಬೇಕಂತೇಳಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸರ್. ನಾವು 5ನೇ ತಾರೀಕಿಗೆ ಏನು ಎಲ್ಲಿಂದ ರ್ಯಾಲಿ ಮಾಡ್ತೀರಾ? ಹೆಂಗೆ ರ್ಯಾಲಿ ಮಾಡ್ತೀವಿ ಸರ್. ಎಲ್ಲಿಂದ ಇಲ್ಲಿ ಡಿಗ್ರಿ ಕಾಲೇಜಲ್ಲಿ ಹಿಡಿದು ಸುಭಾಷ್ ಸರ್ಕಲ್ ತನಕ ಬರ್ತಾ ಇದ್ದೀವಿ. ಅಲ್ಲಿಂದ ಅಲ್ಲಿವರೆಗೆ ಎಲ್ಲ ವೆಹಿಕಲ್ ಎಲ್ಲ ವೆಹಿಕಲ್ ಏನು ಬರಲ್ರಿ, ಓನ್ಲಿ ಮನುಷ್ಯರಷ್ಟೇ ನಡ್ಕೊಂತ ಬರ್ತೀವಿ. ನೀವೇ ಚಾಲಕರಷ್ಟೇ ಬರ್ತೀವಿ? ಚಾಲಕರಷ್ಟೇ ಬಂದು ಅಲ್ಲೇನು ಪ್ರತಿಭಟನೆ ಮಾಡ್ತಾರೆ? ಅಲ್ಲಿಗೆ ಪ್ರತಿಭಟನೆ DC ಮೇಡಮ್ ಅವರು ಬಂದು ಅಲ್ಲೇ ಜಾಗದ ಮೇಲೆ ತಗೋಬೇಕಂತ ನಮ್ಮ ಬೇಡಿಕೆ. ಅವರು DC ಮೇಡಮ್ ಅವರು ಬರೋ ತನಕ ಯಾವುದೇ ಕಾರಣಕ್ಕೂ ನಾವು ಚಾಲಕರು ಅಲ್ಲಿಂದ ಹೋಗೋದೇ ಇಲ್ಲ ಸರ್. ಇದು ಯಾದಗಿರಿ ಜಿಲ್ಲೆಯ ಕರ್ನಾಟಕ ಚಾಲಕರ ಒಕ್ಕೂಟದ ಹಾಗೂ ಯಾದಗಿರಿ ಜಿಲ್ಲೆಯ ಆಡಳಿತ ಘಟಕದ ಕರ್ನಾಟಕ ಚಾಲಕರ ಘಟಕದ ವತಿಯಿಂದ ಸುಮಾರು ವರ್ಷಗಳಿಂದ ಬೇಡಿಕೆಗಳನ್ನು ನಾವೆಲ್ಲರೂ ಪ್ರಸ್ತಾವನೆ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಅದರಿಂದ ನಿರ್ಲಕ್ಷ್ಯ ಕೂಡ ಮಾಡ್ತಾ ಇದ್ದಾರೆ. ಅವರ ಕಾರ್ಮಿಕರಿಗೆ ಕೊಡಿಸ್ಕೊಡ್ತಾರೆ, ಚಾಲಕರಿಗೆ ಕೊಡಿಸ್ಕೊಡ್ತಾ ಇಲ್ಲ. ಎಲ್ಲರೂ ನಾವು ಸರ್ವಿಸ್ ಮಾಡ್ತಕ್ಕಂಥ ಎಲ್ಲ ಜನಗಳು ಆಲ್ರೆಡಿ ಗುಲ್ಬರ್ಗದಲ್ಲಿ ಕೂಡ ಚಾಲಕರಿಗೆ ಆಟೋ ಸ್ವಾಭಿಮಾನಿ ಮಾಡಿದ್ದಾರೆ. ಆಮೇಲೆ ಇತ್ತೀಚೆಗೆ ಆಟೋ ಡಿಪಾರ್ಟ್ಮೆಂಟ್ ಕಡೆಯಿಂದ ಬ್ಯಾಡ್ಸ್ ಕೂಡ ಆಗ್ತಾ ಇಲ್ಲ. ಲೈಟ್ ಲೈಸೆನ್ಸ್ ಇದ್ದರೆ ಆಕ್ಸಿಡೆಂಟ್ ಆದರೆ ಅದಕ್ಕೆ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ತಾ ಇಲ್ಲ ನಮ್ಮ ಜನಗಳಿಗೆ, ಆಟೋ ಚಾಲಕರಿಗೆ. ಸುಮಾರು ಕೊರತೆಗಳು ಕೂಡ ನಮ್ಮಲ್ಲಿಂದ ಇವತ್ತಿಗೂ ನಾವು ಬೇಡಿಕೆ ಇಟ್ಟರೂ ಕೂಡ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ. ಈ ಪ್ರೆಸ್ ಮೀಟ್ ಮಾಡ್ತಾ ಕಾರಣ ಅಂತಂದರೆ ಎಲ್ಲರೂ ಸೇರಿ ಚಾಲಕರಂದಲೇ ಎಲ್ಲರೂ ಒಕ್ಕಟ್ಟನೆ ನಾವು ಕಾರ್ ಚಾಲಕರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಚಾಲಕರು, ಎಲ್ಲ ಚಾಲಕರು ಅಂದರೆ ಒಂದು ಆಟೋ ಚಾಲಕರಿಗೆ ಸ್ಕಾಲರ್ಶಿಪ್ ಕೂಡ ಮಕ್ಕಳಿಗೆ ತಪ್ತಾ ಇಲ್ಲ. ಕೆಲವರು ತಪ್ತಾ ಇದ್ದಾವೆ, ಕೆಲವರು ತಲುಪ್ತಾ ಇಲ್ಲ. ಅದಕ್ಕಾಗಿ ಎಲ್ಲರಿಗೂ ಈ ರಿಕ್ವೆಸ್ಟ್ ಮಾಧ್ಯಮದಲ್ಲಿ ವಿನಂತಿ ಹೇಳೋದಂದರೆ ಚಾಲಕರಿಗೆ ಅವರ ಕೆಲಸಗಳನ್ನು ಮಾಡಿಸಿಕೊಂಡ್ರೆ ಮುಂದೆ ನಾವು ಮಾಡುವಂತಕ್ಕಂಥ ನಮಗೂ ಆಗಲಿಕ್ಕಿಲ್ಲ, ನಮ್ಮ ಮಕ್ಕಳನ್ನ ಒಂದು ಒಳ್ಳೆಯ ಅನುಕೂಲ ಆಗ್ತದೆ ಅಂತ ನಮ್ಮ ಹೇಳಲು ಇಷ್ಟಪಡ್ತಾ ಇದ್ದೀವಿ. ನಾಳಿನ ಹೋರಾಟಕ್ಕೆ ನಿಮ್ಮ ಆಟೋ ಚಾಲಕರದ ಬೆಂಬಲ ಇದೆ, ಭಾಗವಹಿಸ್ತಾರೆ? ಭಾಗವಹಿಸ್ತಾರೆ ಸರ್. ಎಷ್ಟು ಜನ ಬರ್ತಾರೆ ನಿಮ್ಮವರು? ನಮ್ಮದು 100-150 ಜನಗಳು ಸೇರ್ಪಡೆ ಮಾಡ್ತಾ ಇದ್ದೀವಿ ಸರ್. ಅತಿ ಹೆಚ್ಚು ಜನತೆ ಇದ್ದರೆ ಆದರೆ ಪಬ್ಲಿಕ್ ತೊಂದರೆ ಕೊಡಬಾರ್ದು ಅಂತ 100-150 ಜನ ಅದರಲ್ಲಿ ಇದು ಮಾಡ್ತಾ ಇದ್ದೀವಿ ಸರ್.